ಇವಾಗ ಮನೆಯಲ್ಲಿ ಮದುವೆನ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ರೆ ನಿಮ್ಮ ಮನೇನ ಮಾರಬೇಕಾಗುತ್ತೆ. ಇವಾಗ ನಾನೇ ಮನೆಯಲ್ಲಿ ಹೇಳ್ತೀನಿ ಮದುವೆ ಗ್ರ್ಯಾಂಡಾಗಿ ಬೇಡ, ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡ್ಕೊಂಬರೋಣ ಅಂತಂದು. ಅವಾಗ ನೀವು ಮನೆ ಮಾರುವಂಥ ಮಾತೇ ಬರೋದಿಲ್ಲಲ್ಲ. ಹೌದು, ನೀವು ಹೇಳೋದು ನಿಜಾನೇ. ಆದರೆ ನೀವು ಹೇಳ್ದಂಗೆ ಮನೆಯಲ್ಲಿ ಒಪ್ಕೋತಾರಾ ನಾವು ಸಿಂಪಲ್ಲಾಗಿ ಮದುವೆ ಆಗೋದಕ್ಕೆ? ಲಲಿತಾ ಅವರೇ, ನೀವೇನೂ ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಮನೆಯಲ್ಲಿ ನಾನೇ ಮಾತಾಡ್ತೀನಿ, ನನಗೆ ಗ್ರ್ಯಾಂಡ್ ಮದುವೆ ಎಲ್ಲ ಬೇಡ, ಸಿಂಪಲ್ಲಾಗಿನೇ ಇರಲಿ ಅಂತ. ನಾನು ನಮ್ಮ ಮನೆಯಲ್ಲೇ ಹೇಗಾದರೂ ಮಾಡಿ ಒಪ್ಪಿಸ್ತೀನಿ. ನೀವೇನೂ ತಲೆ ಕೆಡಿಸ್ಕೋಬೇಡ. ಒಟ್ಟಿನಲ್ಲಿ ಮದುವೆ ಸಿಂಪಲ್ಲಾಗಿ ಆಗುತ್ತೆ. ನೀನು ಅಂದ್ಕೊಂಡಿರೋಂಗೆ ನಿಮ್ಮ ಮನೇನೂ ಮಾರುವಂಥ ಪ್ರಮೇಯನೇ ಬರೋದಿಲ್ಲ. ಹಬ್ಬ, ಅಷ್ಟಾದರೆ ಸಾಕು ನನಗೆ. ಈ ಮದುವೆಗೋಸ್ಕರ ಮನೆ ಮಾರಿದರೆ ಅದು ಲೈಫ್ ಲಾಂಗ್ ಹಾಕೋರೋಗಿದ್ದೇ ಇರುತ್ತೆ ನನಗೆ. ನಮ್ಮಪ್ಪ ನಮ್ಮವ್ವ ನನಗೋಸ್ಕರ ಬಿಟ್ಟಿರೋ ಮನೇನ ನಂಗೆ ಉಳಿಸ್ಕೊಳಕ್ಕಾಗಲಿಲ್ಲಲ್ಲ ಅಂತ ಇವಾಗ ನೀವು ಹೇಳಿದ್ರಲ್ಲ, ನನಗೆ ಸಮಾಧಾನ ಆಯಿತು, ಹಾಗೆ ಧೈರ್ಯನೂ ಬಂತು. ಹಾಗೆ ನಾನು ನಮ್ಮ ಮನೆಯಲ್ಲಿ ಮಾತಾಡ್ತೀನಿ, ವರದಕ್ಷಿಣೆ ಏನೂ ಬೇಡ, ಹೇಗೋ ಆ ಮನೆ ಇದೆಯಲ್ಲ ಆ ಮನೆ ಲಲಿತಾ ಹೆಸರಿಗೆ ಆದರೆ ಸಾಕು, ಮತ್ತು ಎಕ್ಸ್ಟ್ರಾ ವರದಕ್ಷಿಣೆ ಏನೂ ಇಸ್ಕೋಬೇಡಿ ಅಂತ ನನ್ನ ಮನೆಯಲ್ಲಿ ಮಾತಾಡ್ತೀನಿ. ಇವಾಗ ವರದಕ್ಷಿಣೆನೂ ಟೆನ್ಷನೂ ಇಲ್ಲ, ಮದುವೆನ ಗ್ರ್ಯಾಂಡಾಗಿ ಮಾಡಬೇಕು, ದುಡ್ಡು ಅಡ್ಜಸ್ಟ್ ಮಾಡಬೇಕು ಅನ್ನೋ ಟೆನ್ಷನೂ ಇಲ್ಲ. ಆರಾಮಾಗಿ ನಿಮ್ಮ ಮನೆ ಹೇಗಿರುತ್ತೆ ಹಾಗೇ ಇರುತ್ತೆ, ನಮ್ಮ ಮದುವೆನೂ ಸಿಂಪಲ್ ಆಗುತ್ತೆ. ಓಕೆನಾ? ಹ್ಯಾಪಿನಾ ಇವಾಗಾದರೂ? ತುಂಬ ಖುಷಿ ಆಯಿತು ನಿಮ್ಮ ಮಾತು ಕೇಳಿ ನನಗಂತೂ. ನಿಜ, ಎಲ್ಲಿ ನೀವು ಒಪ್ಕೋತಿರೋ ಏನು ಇಲ್ವೋ, ಏನು ಅನ್ಕೋತಿರೋ ಏನು ಅಂತ ಹೆದರ್ಕೊಂಡು ಬಂದಿದ್ದೆ ನಾನು ಅಲ್ಲಿಂದ. ಆದರೆ ನೀವು ನಾನು ಹೇಳಿದ ತಕ್ಷಣ ಒಂದೇ ಮಾತಿಗೆ ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನು ಹೇಳಿದ ಮಾತಿಗೆಲ್ಲ ಒಪ್ಕೊಂಡ್ರಲ್ಲ, ನೀವು ಭಾಳ ಒಳ್ಳೆಯವರು. ನಿಜ, ನನಗೆ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ಸ್ ರೀ, ನಾನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡಿದ್ದಕ್ಕೆ. ನಾನು ಹೇಳಿದ್ದಕ್ಕೆ ಒಪ್ಕೊಂಡಿರೋದಕ್ಕಲ್ಲ, ನನಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಲ್ಲ ನೀವು, ಅದಕ್ಕೂ. ಅಯ್ಯೋ ಲಲಿತಾ ಅವ್ರಿ, ಇದಕ್ಕೆ ಥ್ಯಾಂಕ್ಸ್ ಎಲ್ಲ ಯಾಕೆ? ನಮ್ಮಿಬ್ಬರ ಮಧ್ಯೆ ಈ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಏನೂ ಬೇಡ. ನಿಮಗೆ ಖುಷಿ ಆದರೆ ಅಷ್ಟೇ ಸಾಕು ನನಗೆ. ಅಯ್ಯೋ, ನನಗೆ ತುಂಬ ಖುಷಿ ಆಯಿತು. ನನ್ನ ಮನಸ್ಸಲ್ಲಿ ಎಷ್ಟೊಂದು ಇಷ್ಟು ದಿನ ಮದುವೆಗೋಸ್ಕರ ಮನೆ ಮಾರಬೇಕಾ ಅಂತ ಭಾಳ ಚಿಂತೆ ಇತ್ತು. ಆದರೆ ಇವಾಗ ಆ ಚಿಂತೆನೇ ಇಲ್ಲ. ಎಷ್ಟು ಸಮಾಧಾನ, ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಂದರೆ ನನಗೆ ಅದನ್ನ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ನಿಜ, ನನಗಂತೂ ಭಾಳ ಖುಷಿ ಆಗ್ತಾಯಿದೆ. ಸರಿ, ನೀವು ಹೀಗೆ ಖುಷಿಯಾಗಿರ್ರಿ. ನಾನು ಅಷ್ಟೇ ನಿಮ್ಮನ್ನು ಮುಂದೆ ಚೆನ್ನಾಗಿ ನೋಡ್ಕೋತೀನಿ. ಸರಿ ರೀ, ಅಂದಂಗೆ ಒಂದು ಮಾತು. ಏನು ಹೇಳಿ? ಅದು ನಾನು ಇಲ್ಲಿ ಬಂದು ನಿಮ್ಮನ್ನು ಭೇಟಿಯಾಗಿದ್ದು, ನಿಮ್ಮ ಜೊತೆ ಇಷ್ಟೆಲ್ಲ ಮಾತಾಡಿರೋದು, ದಯವಿಟ್ಟು ಈ ವಿಷಯ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಗೊತ್ತಾಗದೇ ಇರೋ ಹಾಗೆ ಮಾಡ್ತೀರಾ? ಇಲ್ಲ ಅಂದರೆ ಮತ್ತೆ ನಮ್ಮ ಮನೆಯಲ್ಲಿ ಬೈದೇ ಬಿಡ್ತಾರೆ ನನ್ನನ್ನು. ಅಯ್ಯೋ ಲಲಿತಾ ಅವ್ರೆ, ನಾನು ಯಾಕೆ ಇದನ್ನೆಲ್ಲ ಹೇಳಿ? ನೀವು ಹೇಳಂದ್ರೂ ನಾ ಇದನ್ನೆಲ್ಲ ಮನೆಯಲ್ಲಿ ಹೇಳೋದಿಲ್ಲ. ನೀವು ಆರಾಮಾಗಿ ಇರ್ರಿ, ಸರಿನಾ? ಸರಿ, ಹಂಗಾರೆ ನಾ ಇನ್ನು ಹೋಗಿ ಬರ್ತೀನಿ ರೀ. ಮನ್ಯಾಗ ಕಾಯ ಕುಂತಿರ್ತಾರೆ. ನಾ ಬಂದು ಆಗಲೇ ಒಂದು ತಾಸು ಮೇಲಾತ್ರಿ, ಬಂದು ಒಂದು ಅರ್ಧ ತಾಸು ಮೇಲಾಯ್ತು. ಅವಾಗ ನೀವು ಬಂದ್ರಲ್ಲ, ಅದಕ್ಕೋಸ್ಕರ ಹೋಗಿ ಬರ್ತೀವಿ ರೀ. ಮತ್ತು ನಮ್ಮ ಮನ್ಯಾಗ ಕಾಯ್ತಿರ್ತಾರೆ. ಅಯ್ಯೋ, ನೀವು ಬಂದು ಆಗಲೇ ಅರ್ಧ ತಾಸಾಗಿತ್ತನ್ರಿ? ಹ್ಞೂ ರೀ, ಅದು ನೀವೆಲ್ಲಿ ಒಂದೊಂದು ಸಲ ಏನು ಹೊಲಕ್ಕೆ ಬೇಗ ಬಂದಿರ್ತೀರಂತಲ್ಲ, ಹಾಗಾಗಿ ಮತ್ತು ಬೇಗ ಬರ್ತಿರೋ ಏನಂತ ನಾವು ಒಂದು ಸ್ವಲ್ಪ ಲಘುನ ಬಂದಿದ್ವಿ ರೀ. ಬಂದು ಮತ್ತು ನೋಡಿದ್ವಿ ನೀವು ಬರಲಿಲ್ಲ, ಅದಕ್ಕೋಸ್ಕರ ನೀವು ಬರೋವರೆಗೂ ಕಾಯಕ್ಕೆ ಕುಂತಿದ್ವಿ. ನೀವು ಬಂದ್ರಲ್ಲ, ಎಲ್ಲ ಮಾತಾಡಿದ್ವಲ್ಲ, ಇವಾಗ ಸಮಾಧಾನ ಅನಿಸ್ತು. ಅದಕ್ಕೆ ನಾವಿನ್ನು ಹೋಗಿ ಬರ್ತೀನಿ ರೀ ಮನೆಗೆ. ಸರಿ ರೀ, ಆಯ್ತು ರೀ, ಹುಷಾರು ನೋಡಿರಿ. ಅಂದಂಗೆ ನಿಮ್ಮ ಹತ್ರ ಫೋನ್ ಇದ್ರೆ ಫೋನ್ ನಂಬರ್ ಕೊಡ್ತೀರಾ? ಅಯ್ಯೋ, ಫೋನ್ ನಂಬರಾ? ನಮ್ಮ ಮನೆಯಲ್ಲಿ ಏನಾದರೂ ಗೊತ್ತಾದರೆ? ಅಯ್ಯೋ, ಗೊತ್ತಾಗಲ್ಲ ಬಿಡ್ರಿ, ನಾನೇನು ಕಾಲ್ ಮಾಡಲ್ಲ, ಜಸ್ಟ್ ಮೆಸೇಜ್ ಅಷ್ಟೇ ಮಾಡ್ತಿರ್ತೀನಿ. ನಿಮ್ಗೆ ಮೆಸೇಜ್ ಎಲ್ಲ ಮಾಡೋಕ್ಕೆ ಬರುತ್ತಲ್ಲ? ಹ್ಞೂ ರೀ, ಬರ್ತೈತಿ. ಸರಿ, ಹಂಗಾರೆ ನಿಮ್ಮ ನಂಬರ್ ಕೊಡ್ತೀರಾ ನನಗೆ? ಸರಿ, ನಾನು ನಂಬರ್ ಹೇಳ್ತೀನಿ ನೋಡಿರಿ. ಥ್ಯಾಂಕ್ಸ್ ರೀ. ಸರಿ, ನೀವು ಏನೋ ಬರ್ರಿ, ಮನೆ ರೀಚ್ ಆದೆ ಅಂತ ಒಂದು ಮೆಸೇಜ್ ಹಾಕ್ಬಿಡ್ರಿ. ನಾನು ನಿಮ್ಗೆ ಒಂದು ಫೋನ್ ಮಾಡಿರ್ತೀನಿ ನೋಡಿರಿ, ಆ ನಂಬರನ್ನು ಸೇವ್ ಮಾಡ್ಕೊಳ್ಳಿ. ಮನೆ ಮುಟ್ಟಿದ ತಕ್ಷಣ ಮೆಸೇಜ್ ಹಾಕ್ರಿ, ಮುಟ್ಟಿನಂತಂದು. ಸರಿ, ಆಯ್ತು ರೀ. ಅಲ್ಲ, ಇಲ್ಲಿ ತನಕ ಬಂದಿರಿ, ನಿಮ್ಮ ಹೊಲ ಎಲ್ಲ ನೋಡ್ಕೊಂಡು ಹೋಗ್ಬೇಕಿಲ್ರಿ? ಅಯ್ಯೋ ಇಲ್ಲ ರೀ, ಮತ್ತೆ ಯಾವಾಗಾದರೂ ಬರ್ತೀನಿ. ಮನ್ಯಾಗ ಎಲ್ಲರೂ ಕಾಯಕ್ಕೆ ಕುಂತಿರ್ತಾರೆ, ಅದಕ್ಕೆ ನಾನು ಹೋಗಿ ಬರ್ತೀನಿ ರೀ. ಸರಿ, ಹೋಗಿ ಬರ್ರಿ, ಹುಷಾರು ನೋಡ್ರಿ. ಮೆಸೇಜ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಆಯ್ತು ರೀ. ಏನು ಇಬ್ರದ್ದು ಮಾತುಕತೆ ಭಾಳ ಜೋರಿತ್ತು. ಅದು ಎಷ್ಟೋ ತನಕ ಮಾತಾಡಕ್ಕೆ ಕುಂತಿದ್ರಿ? ಏನು ಸಮಾಚಾರ? ಅಲ್ಲಿ ನೀನಂತೂ ಬರೀ ಕಾಡ್ಸೋದ್ರಾಗ ಇರ್ತಿದ್ದಿ ನೋಡು. ಸರಿ ಬಿಡಮ್ಮ, ಕಾಡ್ಸಂಗಿಲ್ಲ. ಅಂದಂಗೆ ಏನಂದ್ರೆ ಒಪ್ಕೊಂಡ್ರ ನೀ ಹೇಳಿದಕ್ಕೆಲ್ಲ? ಏನಂದ್ರೆ ಮನೆಯೆಲ್ಲ ಮಾರೋದಕ್ಕೆ ಹೇಳಿ ಏನಂದ್ರೆ ಅಂತಂದು. ಲೇ, ನನಗೆ ಮಾತಾಡಕ್ಕೆ ಬಿಡ್ಲೆ, ಎಲ್ಲ ನೀನೇ ಹೇಳಕ್ಕೆ ಕುಂತಿದ್ದಿ. ಸರಿ ಸರಿ ಹೇಳು, ಏನಂದ್ರೆ?
ಸವಿ ಅವ್ರು ಎಷ್ಟು ಒಳ್ಳೆಯರದಾರ ಗೊತ್ತನ್ಲಿ. ನಾನು ಹೇಳಿದ ತಕ್ಷಣನೇ ಒಪ್ಕೊಂಡ್ಬಿಟ್ರು. ಮನೆ ಮಾರ್ಸೋದು ಬೇಡ, ಹಂಗಾರ ನಾವಿಬ್ಬರು ಸಿಂಪಲ್ಲಾಗಿ ದೇವಸ್ಥಾನದಾಗ ಹೋಗಿ ತಾಳಿ ಕಟ್ಕೊಂಡ್ಬಂದ್ರಾಯ್ತು. ನಮ್ಮ ಮನೆಯವರು ನಿಮ್ಮ ಮನೆಯವರು ಹೋಗಿ ವಿಜೃಂಭಣೆಯಿಂದ ಏನು ಮದುವೆ ಮಾಡೋದು ಬೇಡ, ನಾನು ನಮ್ಮ ಮನೆಯಲ್ಲಿ ಮಾತಾಡ್ತೀನಿ, ವರದಕ್ಷಿಣೆನೂ ಬೇಡ, ಆ ಮನೆ ಒಂದು ಕೊಟ್ಟರೆ ಸಾಕು ಅಂತ ಹೇಳ್ತೀನಿ. ಆ ಮನೆ ನಿಮ್ಮ ಹೆಸರಿಗೆ ಇರಲಿ, ಆವಾಗ ಏನು ತೊಂದರೆನೂ ಆಗೋದಿಲ್ಲಲ್ಲ ಅಂತ ಹೇಳಿದ್ರೆ ಗೊತ್ತಾ. ನನಗಂತೂ ಎಷ್ಟು ಖುಷಿ ಆಗುತ್ತೆ ಇದು ಗೊತ್ತಾ. ನಮ್ಮ ಮನೆ ಮಾರ್ದೇನೆ ನನ್ನ ಮದುವೆ ಆಗುತ್ತೆ. ಹೌದಾ, ಚಲೋ ಆಯ್ತು ಬಿಡು. ನಾ ಹೇಳಿಲ್ಲ ಚಂದ್ರವನ್ನ ಭಾಳ ಅಂದ್ರೆ ಭಾಳ ಒಳ್ಳೆಯರಿದ್ದಂಗೆ ಅದಾರ. ಒಳ್ಳೆಯರಿದ್ದಂಗಲ್ಲ, ಒಳ್ಳೆಯರದಾರ ಅವ್ರು ಅಂತಂದು ನೋಡು. ಅಂಥ ಹುಡುಗನ ಮದುವೆ ಆಗಕ್ಕೆ ಪುಣ್ಯ ಮಾಡಿದ್ದೀನಿ ನೀನು. ಅಯ್ಯೋ ನಿಜಾಲೇ, ಅವ್ರನ್ನ ಮದುವೆ ಆಕ ನಾ ಭಾಳ ಪುಣ್ಯ ಮಾಡೀನಿ ನಿಜ. ಇವರಲ್ಲ, ಅಕಸ್ಮಾತ್ ನಾನು ಬೇರೆ ಕಡೆ ಎಲ್ಲಾದರೂ ಮದುವೆ ಆದ್ರೂ ಯಾರೂ ಈ ಥರ ಒಪ್ಕೋತಾನೆ ಇಲ್ಲಾಗಿದ್ರು. ಒಂದೇ ಮಾತಿಗೆ ಒಪ್ಕೊಂಡ್ರು ಗೊತ್ತಾ, ಮನೆ ಮಾರ್ಸೋದು ಬೇಡ ಬಿಡು, ಹಾಗಾದರೆ ಸಿಂಪಲಾಗಿ ಮದುವೆ ಆಗೋಣ ಅಂತ. ಎಷ್ಟು ಖುಷಿ ಆಗೋದೈತೆ ಗೊತ್ತಾ. ನಂಗೆ ಇಷ್ಟು ದಿನ ಎಷ್ಟು ದೊಡ್ಡ ಚಿಂತೆ ಇತ್ತು, ಮನೆ ಮಾರಬೇಕಾಗತ್ತಾ ಅಂತ. ಆದರೆ ಇವಾಗ ಆ ಚಿಂತೆನೇ ಇಲ್ಲ. ಮನೆ ಮಾರದೇನೆ ಮತ್ತು ನಮ್ಮ ಕಾಕಂದು ಅವ್ರ ರೊಕ್ಕ ಖರ್ಚು ಆಗದೇನೆ ಸಿಂಪಲಾಗಿ ಮದುವೆ ಆಗಿಬಿಡ್ತೈತಿ. ಇಲ್ಲಿ ನಿಂಗೆ ನಿಜವಾಗ್ಲೂ ಸಿಂಪಲಾಗಿ ಮದುವೆ ಆಗಕ್ಕೆ ಇಷ್ಟ ಅನ್ನ. ಅಯ್ಯೋ ಸವಿತಿ, ನಂಗೆ ಸಿಂಪಲಾಗಿ ಮದುವೆ ಆಕ ಭಾಳ ಇಷ್ಟ. ಗ್ರ್ಯಾಂಡಾಗೆಲ್ಲ ನಮ್ಮಂತಾರೆ ಸಾಧ್ಯನೇ ಇಲ್ಲ. ನಂಗೆ ಅಷ್ಟಕ್ಕೂ ಗ್ರ್ಯಾಂಡಾಗಿ ಮದುವೆ ಆಗಕ್ಕೂ ಇಷ್ಟ ಇಲ್ಲ, ಸಿಂಪಲಾಗಿಯೇ ಇಷ್ಟ. ಅಂತೂ ಚಲೋ ಆತಲ್ಲವ. ನೀನು ಅನ್ಕೊಂಡಂಗೆ ಮನೆ ಮಾರ್ಲಾರ್ದಂಗೆ, ಯಾರ್ದು ₹1 ರೊಕ್ಕ ಖರ್ಚಾಗ್ಲಾರ್ದಂಗೆ ಬಂಗಾರದಂಥ ಹುಡುಗನ ಮದುವೆ ಆಗಕ್ಕುಂತಿ. ಅದು ಮಾತ್ರ ನಿಜಾನ. ಸರಿ ನಡಿ, ಅಲ್ಲೇ ದಾರ್ಯಾಗ ಹೋಗ್ಕೊಂತ ಮಾತಾಡ್ಕೊಂತ ಹೋಗೋಣ. ಆಗಲೇ ನಾವು ಬಂದು 1 ತಾಸು ಮೇಲೆ ಆತು, 2 ತಾಸು ಆಗ್ತಂತಾನೆ. ಮತ್ತು ನಿಮ್ಮ ಚಿಗವ ಅಲ್ಲಿ ಒಂದೇ ಸಮನ ವಟ ಅಂತ ಒದರ್ತಿರ್ತಾಳೆ ಕಪ್ಪಿ ಒಟ ಗುಟ್ಟಂಗೆ. ಹೋಗೋಣ ಬಾ. ನಡಿ. ಏನಣ್ಣ ಇಷ್ಟೊಂದು ಖುಷಿ ಆಗದಿರಿ? ಏನು ಸಮಾಚಾರ? ಏನಂದ್ರೆ ಅತ್ತಿಗೆಮ್ಮನರು ಅವರು ನನ್ನನ್ನು ಭೇಟಿ ಆಗ್ಬೇಕಂತಾನೆ ಇಲ್ಲಿ ತನಕ ಬಂದಿದ್ರಂತಲಿ. ಅವ್ರ ಹೊಲಕ್ಕಲ್ಲಂತ. ನನಗಂತೂ ಅವ್ರ ಮಾತು ಕೇಳಿ ಭಾಳ ಖುಷಿ ಆಯ್ತು. ನಾನು ಏನು ನನ್ನ ಮನಸ್ಸಿನಾಗ ಅಂದ್ಕೊಂಡಿದ್ನೋ ಅವ್ರ ಮನಸ್ಸಲ್ಲೂ ಅದೇ ಇತ್ತು. ಬಾ 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 ಹಾಂ ಮತ್ತು ಏನಂದ್ರೆ ಅತ್ತಿಗೆಮ್ಮ, ಕೃಷ್ಣ ನಮ್ಮ ಮನ್ಯಾಗ ವರದಕ್ಷಿಣೆ ಕೇಳಿದ್ರನು ಅವರಿಗೆ. ಯಾಕಣ್ಣ ಏನಾಯಿತು? ಇದನ್ನ ಯಾಕೆ ನೀನು ನನಗೆ ಕೇಳಾಕುಂತಿದ್ದಿ? ನಿಜ ಹೇಳು ಕೃಷ್ಣ, ನಮ್ಮ ಮನ್ಯಾಗ ವರದಕ್ಷಿಣೆ ಕೇಳಾರನ ಅವರಿಗೆ? ಎಣ್ಣ ಅಪ್ಪ ಮತ್ತು ಅಮ್ಮ ಏನು ಕೇಳಿಲ್ಲ. ಆದ್ರೆ ಅವ್ವನ ನಿನ್ನೆ ವರದಕ್ಷಿಣೆ ಕೊಟ್ಟು ಜೋರಾಗಿ ಮದುವೆ ಮಾಡಿಕೊಡ್ರಿ, ಇಲ್ಲಾಂದ್ರೆ ನಮಗೆ ಮದುವೆನೇ ಬೇಡ ಅನ್ನೋಂಗೆ ಮಾತಾಡಿದ್ಲು. ಅವ್ವ ವರದಕ್ಷಿಣೆ ಕೇಳಿದ್ದು ನಿಜ, ಒಂದು ಸ್ವಲ್ಪ ಮದುವೆನ ಜೋರಾಗಿ ಮಾಡಿಕೊಡ್ರಿ ಅಂತ ಹೇಳಿದ್ದು ನಿಜ. ಅವರಿಗೆ ಮನೆ ಮಾರಿ ಮದುವೆ ಆಗ ಇಷ್ಟನೇ ಇಲ್ಲ. ಆ ಮನೆ ಮೇಲೆ ಅವ್ರಿಗೆ ಎಷ್ಟು ಪ್ರೀತಿ ಇಟ್ಕೊಂಡಾರ ಗೊತ್ತಾ. ಅವರಪ್ಪ ಅವರವ್ವ ಎಲ್ಲ ಆ ಮನ್ಯಾಗ ಇದ್ರಂತ. ಅದರಲ್ಲೂ ಅವ್ರ ಅಪ್ಪ ಅವ್ವ ಭಾಳ ಕಷ್ಟಪಟ್ಟು ಮನೆ ಕಟ್ಸಾರಂತ. ಅದನ್ನು ಮದುವೆಗೋಸ್ಕರ, ಒಂದಿನದ ಖುಷಿಗೋಸ್ಕರ ಈ ಮನೆ ಎಲ್ಲ ಮಾರಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ಈ ಮನಿನ ಮಾರ್ಲಾರ್ದಂಗೆ ನೋಡ್ರಿ ನೀವು ಅಂತ ಹೇಳಕ್ಕಂತ ಬಂದಿದ್ರು ಅವರು. ಅಯ್ಯೋ ಹೌದಾ ಅಣ್ಣ, ಮತ್ತು ನೀನೇನಂದಿ? ನಾನೇನು ಅನ್ಬೇಕು? ಅವ್ರಿಗೆ ಹೇಳೀನಿ, ಸರಿ ತಗೋರಿ ನಮ್ಮ ಮನ್ಯಾಗ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮನೆ ಮಾರದೇ ಇರೋ ಹಂಗೆ, ಹಾಗೆ ನಮಗೆ ವರದಕ್ಷಿಣೆ ಕೊಡದೇ ಇರೋ ಹಂಗೆ ನಾನು ನೋಡ್ಕೋತೀನಿ. ಮದುವೆನ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗಿ ಬಂದರೆ ಆಯಿತು ಅಂತ ಹೇಳಿದೆ. ಅವರು ಕೂಡ ಖುಷಿಯಾಗಿ ಒಪ್ಕೊಟ್ರು. ಅವರಿಗೂ ಸಿಂಪಲ್ ಮದುವೆನೇ ಇಷ್ಟ ಅಂತ. ಚಲೋ ಆಯ್ತು ಬಿಡೋಣ, ಹಂಗೆ ಮಾಡಿದ್ರೆ ಆಯ್ತು. ಸುಮ್ಮನೆ ಮನೆ ಮಾರಿ ಮದುವೆನ ಗ್ರ್ಯಾಂಡಾಗಿ ಮಾಡ್ಕೊಳಕ್ಕಿಂತ ಸಿಂಪಲಾಗಿ ಮದುವೆ ಆಗಿ ಆ ಮನೇನ ಉಳಿಸ್ಕೊಂಡ್ರೆ ಮುಂದೆ ಕಷ್ಟ ಕಾಲಕ್ಕೆ ನಿಮ್ಗೆ ಆಗುತ್ತೆ, ಹೌದಿಲ್ಲ? ಕೃಷ್ಣ, ನಮ್ಗೆ ಹೆಂಗೋ ಸಿಂಪಲಾಗಿ ಮದುವೆನ ಆಗೋದಂತ ನಾವು ಮುಂಚೆನೇ ತಲೆ ಆಗಿಟ್ಕೊಂಡಿದ್ವಿ. ಈ ಮನ್ಯಾಗ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಹಂಗೆ ಹಿಂಗೆ ಅನ್ನಕುಂತಿದ್ರು. ಮುಂಚೆನೇ ನಾವು ಅಂದ್ಕೊಂಡಿರಲಿಲ್ಲ ಸಿಂಪಲಾಗಿನೇ ಮದುವೆ ಆಗ್ಬೇಕಂತಂದು. ಅಯ್ಯೋ ನಾನು ಅಷ್ಟೇ ಅಣ್ಣ, ನಾನು ಸಿಂಪಲಾಗಿ ಈಗ ನೀನು ಹೆಂಗೆ ಮದುವೆ ಹಾಕಿದಿ ನೋಡು, ನಾನು ಹಂಗೆ ಸಿಂಪಲಾಗಿ ದೇವಸ್ಥಾನದಾಗ ಮದುವೆ ಆಗಿ ಬರ್ತೀನಪ್ಪ. ಈ ಗ್ರ್ಯಾಂಡಾಗಿ ಮದುವೆ ಆಗೋದು ಯಾವುದು ಬೇಡನೇ ಬೇಡ. ಅಲ್ಲಿ ಇವಾಗ ಮನ್ಯಾಗ ಹೋಗಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಈ ವರದಕ್ಷಿಣೆ ಕೊಡೋದು ಬೇಡ, ಸಿಂಪಲಾಗಿ ಮದುವೆ ಆಗೋದು ಅಂತಂದು. ನಡಿ ಈಗಲೇ ಹೋಗೋಣ ಮನೆಗೆ. ಅಣ್ಣ ಈಗಲೇ ಹೋಗೋದು ಬೇಡ, ಈಗ ಹೊಲಕ್ಕೆ ಬಂದೀವಿ, ಹೊಲ್ದನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ಹೋಗ್ತೀವಲ್ಲ ಅವಾಗ ಮಾತಾಡಿದ್ರಾಯ್ತು. ಈಗ ನಾವು ಒಮ್ಮೆ ನಮ್ಮಕ್ಕ ಹೋದ್ರೆ ಮತ್ತು ಅನುಮಾನ ಬರಬಾರ್ದು. ಈಗಾರ ಹೊಲಕ್ಕೆ ಹೋಗಿದ್ರಿ ಇಷ್ಟು ಲಗುನ ಬಂದುಬಿಟ್ರೆ ಇದಕ್ಕೆ ಒಮ್ಮಿಗೆ ತಲೆಗೆ ಯಾಕೆ ಹಿಂಗೆ ಬಂತು ಹಂಗೆ ಹಿಂಗಂತ 1000 ಪ್ರಶ್ನೆ ಕೇಳ್ತಾರೆ ಮನ್ಯಾಗ. ಅದಕ್ಕೆ ಬೇಡ, ಸಂಜೆ ಹೋಗೋಣ. ಈ ಟಾಪಿಕನ್ನು ನಾನು ತೆಗಿತೀನಿ, ತೆಗ್ದಾಗ ನೀನು ಮಾತಾಡು. ಇಲ್ಲ ನಂಗೆ ಮದುವೆ ಗ್ರ್ಯಾಂಡಾಗೆಲ್ಲ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಸಿಂಪಲಾಗಿ ಮಾಡ್ಕೊಳಕ್ಕೆ ಇಷ್ಟ, ಆ ಮನೆ ಎಲ್ಲ ಮಾರ್ಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿಬಿಡು. ಅವಾಗ ಮನ್ಯಾಗ ಕೇಳ್ತಾರೆ. ಅವಾಗಷ್ಟೇ ಒಪ್ಸಿದ್ರೆ ಸಾಕು ನೀನು. ಇನ್ನು ಅಮ್ಮ ಅಪ್ಪಗೆಲ್ಲ ಹೇಳೋದೇ ಬೇಡ, ಅವ್ರು ಹ್ಞೂ ಅಂತಾನೆ. ಸರಿ, ನೀ ಹೇಳೋದು ಬರೋಬ್ಬರಿನೇ ಐತಿ. ಸರಿ ನಡಿ, ಹಂಗಾರೆ ಲಗುನ ಎಲ್ಲ ಕೆಲಸ ಮುಗಿಸಿ ಲಗುನ ಮನೆಗೆ ಹೋಗಿ ಮೊದಲು ಈ ವಿಷಯ ಮಾತಾಡ್ಬೇಕು ಮನ್ಯಾಗ. ಸರಿ ಅಣ್ಣ. ಅಂದಂಗೆ ಫೋನ್ ಹಿಡ್ಕೊಂಡಿದ್ದಿ ಏನು? ಫೋನ್ ನಂಬರ್ ಕೊಟ್ರೇನ? ಹ್ಞೂನ್ಲಿ, ಫೋನ್ ನಂಬರ್ ಇಸ್ಕೊಂಡಿನಿ. ಫೋನ್ಗೇನು ಏನೂ ಮಾಡಲ್ಲ, ಅವಾಗವಾಗ ಒಂದು ಸ್ವಲ್ಪ ಮೆಸೇಜ್ ಮಾಡ್ತಾ ಇರ್ತೀನಿ ಅಂತಂದೀನಿ. ಅವರು ಹ್ಞೂ ಅಂತ ಒಪ್ಕೊಂಡ್ರು. ಕಳ್ಳ ಬಿಡಣ್ಣ ನೀನು. ಬಾ ಬಾ